all the best बोलो जय भीम बोलो जय भीम बोलो जय 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 भीम जय भीम जय भीम ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135 ಜನ್ಮದಿನ ಶುಭಾಶಯಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಶುಭಾಶಯಗಳು. ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳು. ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದ ದಿನದ ಶುಭಾಶಯಗಳು. ಇವಾಗ ಕುಮಾರನ್ನು ಆಗಮಿಸಿದರೆ ನಮ್ಮ ಮಾಜಿ ಚೇರ್ಮನ್ ಅವರು ಇವತ್ತು ನಮ್ಮ ಮಹಲ್ ಚೌಡದಲ್ಲಿ ಅಂಬೇಡ್ಕರ್ ಉತ್ಸವದಲ್ಲಿ ಇವತ್ತು ಕೇಕ್ ಕಟ್ ಮಾಡೋಕ್ಕೆ ಉತ್ಸವದಲ್ಲಿ ಬಂದಿರುವಾಗ ನಮ್ಮ ಮಾಜಿ ನಾರಾಯಣಸ್ವಾಮಿ ಅವರು ಕೂಡ ಬಂದಿದ್ದಾರೆ. ಹಾಗೂ ನಮ್ಮ ನಾಗೇಶ್ ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅವರು ಕೂಡ ಬಂದಿದ್ದಾರೆ. ನಿಜವಾಗಲೂ ಇದು ಹೇಳಬೇಕಂದ್ರೆ ಭಾರಿ ಸಂತೋಷದ ವಿಷಯ. ಇವತ್ತು ನಮ್ಮನ್ನೆಲ್ಲ ಒಟ್ಟುಗೂಡಿಸಿರುವಾದಂಥ ಸುರೇಶ್ ಅಂದರೆ ಜೈ ಭೀಮ್ಗೋಸ್ಕರವಾಗಿ ಎಲ್ಲ ಪ್ರತಿಯೊಬ್ಬರು ಇಲ್ಲಿ ನಮ್ಮ ಸೇರಿದಂದ್ರೆ ಅಣ್ತಮ್ಮಂದರು ನನಗೆ ಭಾರಿ ಖುಷಿ ಆಗ್ತಾಯಿದೆ. ಅದೇ ಇವತ್ತು ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾರಾಯಣಸ್ವಾಮಿ ಕೂಡ ನಮಗೆ ಬಂದು ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಮಹಲ್ ಚೌಡದಲ್ಲಿ ಇಲ್ಲಿ ಬಂದು ಇಲ್ಲಿ ಉದ್ಘಾಟನೆ ಮಾಡಿ ಅಂಬೇಡ್ಕರ್ ಅಂಬೇಡ್ಕರದು ಉತ್ಸವದಲ್ಲಿ ಒಂದು ಕೇಕ್ ಕಟ್ ಮಾಡೋ ಮೂಲಕ ನಮ್ಮ ಅಧ್ಯಕ್ಷರ ಮೂಲಕದಿಂದ ಆಗ್ತಾಯಿದೆ. ಇದು ಎಲ್ಲರೂ ನಿಮಗೆ ಸಂತೋಷ ಆಗಬೇಕು. ಇದೇ ಪ್ರತಿ ವರ್ಷದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಆಗಲಿ ಏನೇ ವಿಚಾರದಾಗಲಿ ನಮ್ಮ 365 ದಿವಸಗಳು ದಿನ ಆಗಲಿ ನಮ್ಮನ್ನು ಬಾಬಾ ಸಾಹೇಬ್ ರಥವು ನಾವು ಎಳ್ಕೊಂಡು ಹೋಗ್ತಾ ಇರಬೇಕು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವದಿಂದ ಇವತ್ತು ಮಂಗಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದಂಥ ಮಾಲ್ಚೌಡನಹಳ್ಳಿಯಲ್ಲಿ ನಮ್ಮ ಸ್ವಗ್ರಾಮದಲ್ಲಿ ಇವತ್ತು ಗೌತಮ್ ಬಾಯ್ಸ್ ಯುವಕ ಮಿತ್ರರು ಮತ್ತು ಮಾಲ್ಚೌಡನ ಎಲ್ಲ ಗ್ರಾಮಸ್ಥರು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವವನ್ನು ತುಂಬ ವಿಜೃಂಭಣವಾಗಿ ಆಚರಿಸಿದ್ದಾರೆ. ಮೊದಲನೇದಾಗಿ ನಾನು ಗೌತಮ್ ಬಾಯ್ಸ್ ಹುಡುಗರಿಗೆ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂಥ ಸಂವಿಧಾನದಲ್ಲಿ ಇವತ್ತು ಇಡೀ ದೇಶವೇ ಆಡಳಿತ ನಡೀತಾ ಇದೆ. ಕಾನೂನು ಸಲಹೆಗಳು ಸಂವಿಧಾನ ಇವತ್ತು ಈ ದೇಶದಲ್ಲಿ ಮುನ್ನಡೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಾರತ ರತ್ನಕ್ಕೆ ಅಂದರೆ ದೊಡ್ಡದು ಈ ಸಂವಿಧಾನ. ದಿನ ಬೆಳಗ್ಗೆ ನಾವೆಲ್ಲರೂ ಇವತ್ತು ಪ್ರತಿದಿನ ನಮ್ಮ ಕಾನೂನು ವಹಿವಾಟುಗಳನ್ನು ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ರಾಜಕೀಯವಾಗಿ ಮುನ್ಸೂಚನೆಗಳಲ್ಲಿ ಯಾವ ರೀತಿಯನ್ನು ಕೆಲಸಗಳನ್ನು ಮಾಡಬೇಕಂತ ಹೇಳ್ಬಿಟ್ಟು ಸ್ವಚ್ಛವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಕೊಟ್ಟಂಥ ಸಂವಿಧಾನವನ್ನು ಇವತ್ತು ಈ ದೇಶದಲ್ಲಿ ಜಾರಿ ಮಾಡಿದ್ದು ಅದರಂತೆಯೇ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಯಾವುದೇ ಕೆಲವು ಘಟನೆಗಳಿರ್ಬೋದು, ಸಂವಿಧಾನ ಚೇಂಜ್ ಮಾಡ್ತಾರೆ ಅಂತ. ಸಂವಿಧಾನ ಮುಟ್ಟೋದಕ್ಕೆ ಈ ದೇಶದಲ್ಲಿ ಯಾರಿಗೂ ಅಧಿಕಾರ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಬಾಬಾ ಸಾಹೇಬ್ ಕೊಟ್ಟಂಥ ಭಾರತ ರತ್ನ ಚಕ್ರವನ್ನು ಮುಟ್ಟೋದಕ್ಕೆ ಈ ವರ್ಲ್ಡಲ್ಲಿ ಎಲ್ಲರೂ ಗೌರವ ಕೊಡ್ತಾರೆ. ಭಾರತ ರತ್ನ ಈ ಸಂವಿಧಾನಕ್ಕೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನವನ್ನು ಯಾರೂ ಸಹ ಮುಟ್ಟೋಕ್ಕಾಗಲ್ಲ. ಸುಮ್ಮನೆ ಊಹಾಪೋಹಗಳು ಮಾಡ್ತಾರೆ ರಾಜಕಾರಣಿಗಳು. ಒಟ್ಟಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವಗಳನ್ನ ಸಿದ್ಧಾಂತಗಳನ್ನ ಇದು ಮಾಡ್ತಾರೆ. ಅದೆಲ್ಲ ತಪ್ಪು. ಯಾವ ರಾಜಕಾರಣಿ ಯಾರು ಏನಾದರೂ ಮಾಡಿಕೊಳ್ಳಿ, ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಬಗ್ಗೆ ಯಾರೂ ಬೆರಳು ತೋರಿಸಂಗಿಲ್ಲ, ಯಾರೂ ಮಾತಾಡೋಂಗಿಲ್ಲ. ಅಂಬೇಡ್ಕರ್ ಸಂವಿಧಾನ ಕಿತ್ತಾಕ್ತೀವಿ ಮಾಡ್ತೀವಿ ಅಂದರೆ ಅವರು ಅಯೋಗ್ಯರು ಅಂತ ಹೇಳ್ತೀನಿ ನಾನು. ಆ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಮಾತಾಡೋ ಯಾವುದೇ ಪಾರ್ಟಿಯವರು ಇರ್ಬೋದು, ಅದು ಅಯೋಗ್ಯರು, ವಿಚಾರವಂತರಲ್ಲ ಅವರು ಅದನ್ನು ಮಾಡೋದಕ್ಕೆ. ಮತ್ತು ನಾನು ಮೊದಲನೇದಾಗಿ ನನಗೇನು ಖುಷಿ ಅಂದರೆ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲ ಅಣ್ಣ ತಮ್ಮಂದರು ಮಾವನವರು ಎಲ್ಲರೂ ಒಟ್ಟಿಗೆ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜಯಂತಿಯನ್ನು ಇವತ್ತು ಮಾಡಿದ್ದೀರಾ. ತುಂಬ ಖುಷಿ ಆಗುತ್ತೆ. ನಾನು ಯುವಕ ಮಿತ್ರರಲ್ಲಿ ಒಂದು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ರಾಜ್ಯದಲ್ಲಿ ನೀವು ನೂರಾರು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ಬೋದು, ಯುವಕ ಮಿತ್ರರು ದಾರಿ ತಪ್ಪಿ ಹೋಗ್ತಾ ಇರೋದನ್ನು ಪ್ರತಿದಿನ ಮೀಡಿಯಾಗಳಲ್ಲಿ ಪೇಪರಲ್ಲಿ ನೋಡ್ತಾ ಇದ್ದೀವಿ. ಭಯ ಆಗುತ್ತೆ. ದಯವಿಟ್ಟು ನಾನು ಒಂದು ಮನವಿಯನ್ನು ಮಾಡ್ತೀನಿ. ಯುವಕ ಮಿತ್ರರು ಈ ದೇಶಕ್ಕೆ ಒಳ್ಳೆ ಪ್ರಜೆ ಆಗಬೇಕು, ತಂದೆ ತಾಯಿಗೆ ಮಗನಾಗಿರಬೇಕು, ಒಳ್ಳೆ ಪ್ರಜೆ ಆಗಿರಬೇಕು ಅಂಥೇಳಿ ನಾನು ತಮ್ಮ ಎಲ್ಲ ಯುವಕ ಮಿತ್ರರಲ್ಲಿ ಕೇಳ್ಕೊಳ್ತೀನಿ. ಯಾರೂ ಕೆಟ್ಟ ದಾರಿಗೆ ಹೋಗೋದು ಬೇಡ. ವಿಚಾರ ಇದೆ, ಸಂವಿಧಾನ ಇದೆ, ಕಾನೂನು ಇದೆ, ವಿದ್ಯಾವಂತರಿದ್ದೀರಾ, ವಿಚಾರ ತಿಳ್ಕೊಳ್ಳಿ, ತಪ್ಪು ಮಾಡೋಕ್ಕೆ ಹೋಗಬೇಡಿ, ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಖಂಡಿತ ದಯವಿಟ್ಟು ನಾನು ಎಲ್ಲ ಯುವಕ ಮಿತ್ರಗಳನ್ನು ನಾನು ಮತ್ತೊಂದು ಬಾರಿ ಮನವಿ ಮಾಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ ತತ್ವಗಳನ್ನ ಓದಿ, ಬುಕ್ಸು ಓದಿ. ಅಂಬೇಡ್ಕರ್ ಹೇಳಿದ್ದಾರೆ, ತಲೆ ಬಗ್ಗಿಸಿ ಬುಕ್ಕೆತ್ತು ಓದಿದ್ರೆ ತಲೆ ಎತ್ತಿ ಓಡಾಡ್ಬೋದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದವರು. ಮಾಲ್ಚೌಡನಹಳ್ಳಿಯಲ್ಲಿ ಈಗ ಆಲ್ರೆಡಿ
ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನವನ್ನು ಕಟ್ಟಿಕೊಟ್ಟಿದ್ದೀನಿ, ಟಿ ವಿ ಇದೆ, ಎಲ್ಲ ಸೌಕರ್ಯ ಮಾಡಿಕೊಟ್ಟಿದ್ದೀನಿ. ಎಲ್ಲ ಮಿತ್ರರು ಹೋಗಿ ಅಲ್ಲಿ ಬುಕ್ಸ್ ಓದಿಸಿ ನೀವು ಏನಾದರೂ ಬೇಕಾದಾಗ ವೈದ್ಯಕ ಮಾಡೋಣ, ಎಲ್ಲರೂ ಸಹಕಾರ ಮಾಡ್ತೀವಿ. ರಾಜಕಾರಣ ಬಂದಾಗ ಅವರು ಇಷ್ಟ ಅವರು ರಾಜಕಾರಣ ಮಾಡ್ಕೊಳ್ಳಿ, ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಬಂದಾಗ, ಊರ ವಿಷಯ ಬಂದಾಗ ನಾವೆಲ್ಲ ಒಂದೇ ಅಂತ ಹೇಳ್ತಾ ಮಾತಾಡ್ತೀವಿ. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ, ಅಂದರೆ ತಪ್ಪಾಗಬಹುದು, ವಿಶ್ವದ ಸಮಸ್ತ ಜನತೆಗೆ ವಿಶ್ವಮಾನವ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನದ ಶುಭಾಶಯಗಳು. ಏನು 135ನೇ ಜನ್ಮದಿನಾಚರಣೆ ತಡವಾಗಿ MCD ಗ್ರಾಮದಲ್ಲಿ ಮಾಡ್ತಾಯಿದ್ದೀವಿ. ಮಾಡೋದಕ್ಕೊಂದು ಕಾರಣ ಏನಂದರೆ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ. ಯಾವುದೋ ಏನೋ ಪಾನಕ ನಿರ್ಮಜ್ಜಿಗೆ ಮಾಡಿ ಅಥವಾ ಏನೋ ಒಂದು ಮಾಡಿ ರೋಡಲ್ಲಿ ಅಡ್ಡಾಕೊಂಡು ಮಾಡೋದು ಬೇಡ. ಸಪ್ರೇಟಾಗಿ ಒಂದು ಇಲ್ಲಿ ತುಂಬ ಕೂಲಿ ಕಾರ್ಮಿಕರಿದ್ದಾರೆ, ಕೆಲಸ ಕಾರ್ಯಗಳು ಮಾಡೋರಿದ್ದಾರೆ, ಅವ್ರಿಗೆಲ್ರಿಗೂ ಒಂದು ಅಂದಾನ ಮಾಡಿ ಊರಿಗೆಲ್ಲ ಸ್ವಲ್ಪ ಏನಾದರೂ ಊಟ ಹಂಚಿ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು 2 ದಿನ ಬಿಟ್ಟು ಮಾಡ್ತಾಯಿದ್ದೀವಿ. ಏನು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ, ಎಲ್ಲ ಸೇರಿ ಗೌತಮ್ ಬಾಯ್ಸ್ MCD ವತಿಯಿಂದ ಆಯೋಜನೆ ಮಾಡಿದ್ದೀವಿ. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135 ಜನ್ಮದಿನ ಶುಭಾಶಯಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮ ನಮ್ಮ MCD ಗ್ರಾಮದಲ್ಲಿ ಎಲ್ಲ ನಾಯಕರ ಮುಖಾಂತರ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಇವತ್ತು ನಮ್ಮ ಗ್ರಾಮದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡಿದಂಥ ಎಲ್ಲರಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ನೀಡಿದಂಥ ಎಲ್ಲರಿಗೂ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಅಂದರೆ ಮುಂದಿನ ವರ್ಷ ತುಂಬ ಅರ್ಥಪೂರ್ಣವಾಗಿ ನಮ್ಮ ಗ್ರಾಮದಲ್ಲಿ ಈ ಒಂದು ಹೋಬಳಿಯಲ್ಲಿ ತುಂಬ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಮಾದರಿ ಗ್ರಾಮವನ್ನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸು, ಅವ್ರು ನಡೆಸ್ಕೊಟ್ಟಂತಹ ದಾರಿಯಲ್ಲಿ ನಾವು ನಡ್ಕೊಂಡು ಹೋದರೆ ಅದೇ ನಮಗೆ ಅವ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವ. ಎಲ್ಲರಿಗೂ ಅವರು ನಡೆಸ್ಕೊಟ್ಟಂತಹ ದಾರಿ ನಮಗೆ ದಾರಿದೀಪ ಆಗಲಿ ಅಂತ ಹೇಳ್ತಾ, ಎಲ್ಲರೂ ಸಹ ಬಾಬಾ ಸಾಹೇಬ್ರವರ ದಾರಿ ಹಾಗೂ ವಿದ್ಯೆಯನ್ನು ಎಲ್ಲ ಮಕ್ಕಳಿಗೂ ಕೊಡಿಸ್ಲಿ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳು. ಈ MCD ಗ್ರಾಮದಲ್ಲಿ ಸುಮಾರು 99ರಿಂದನೂ ನಿಲ್ಲದಿರ ಸರಳವಾಗಿರ್ಬೋದು, ಅದ್ದೂರಿಯಾಗಿರ್ಬೋದು, ಯಾವುದೇ ಕಾರಣಕ್ಕೂ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಂತಿಲ್ಲ. ಕಾರಣ ಇಷ್ಟೇ, ಇದು ಹೋರಾಟಗಳ ತವರೂರು. ಇಡೀ ತಾಲೂಕಲ್ಲೇ ಮೊದಲು ಹೋರಾಟಕ್ಕೆ ಮುನ್ನುಡಿ ನುಡಿದಂತಹ ಗ್ರಾಮ ಇದು. ಸಂಘಟನೆ ಮಾಡಿ ಆವತ್ತಿಂದನೂ ಇಲ್ಲಿ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡ್ಕೊಂಡು ಬರ್ತಾ ಇದ್ದಾವೆ. ವಿಚಾರ ಇದೆ, ಜ್ಞಾನ ಇದೆ. ಇದೊಂಥರ ರೀತಿ ಸಾಂಸ್ಕೃತಿಕ ಗ್ರಾಮ ಇದು. ವಿಚಾರದಲ್ಲಿ ಹೇಳೋದಿಷ್ಟೇ, ಎಲ್ಲರೂ ಎಜುಕೇಟ್ ಆಗಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರ ಅಭಿಮಾನಿ ಆಗೋದಲ್ಲ ಮೇಯ್ನು, ಅವರ ಅನ್ವಯ ಆಗಬೇಕು, ಅವರನ್ನು ಫಾಲೋ ಮಾಡಬೇಕು, ಅವ್ರು ಕೊಟ್ಟಿರೋಂಥ ಮಾರ್ಗದಲ್ಲಿ ನಾವು ನಡಿಬೇಕು. ಆಗ ಈ ಸಮಾಜದ ಚೇಂಜ್ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ. ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದ ದಿನದ ಶುಭಾಶಯಗಳು. ಮಹಲ್ ಚೌಡದಿನಲ್ಲಿ ಸರ್ಜಾಪುರ ಹೋಬಳಿಯಲ್ಲಿ ಒಂದು ಮುನ್ನುಡಿ, ಅಂದರೆ ಸಂಘಟನೆಯಲ್ಲಿ ಮುನ್ನುಡಿ ಫಸ್ಟ್ ಹೋರಾಟದಲ್ಲಿ ಮೊದಲನೇದಾಗಿ ನಮ್ಮ MCD ಯುವಕರಾಗಲಿ ಹಿರಿಯರಾಗಲಿ ಬುನಾದಿ ಹಾಕ್ಕೊಟ್ಟಂಥ ನಾಯಕರುಗಳಿಗೆ ನಾನು ವಂದಿಸ್ತಾ ಮತ್ತೊಮ್ಮೆ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳನ್ನ ಬಯಸ್ತೇನೆ. ಕಾರ್ಯಕ್ರಮ ಮುಗಳೂರು ಪಂಚಾಯಿತಿ MCD ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಮಾಡ್ತಾಯಿದ್ದಾರೆ. ಎಲ್ಲ ಯೂತ್ಸೂ ಸೇರ್ಕೊಂಡು ಮಾಡ್ತಾಯಿದ್ದಾರೆ. ಗೌತಮ್ ಬಾಯ್ಸ್ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ಎಲ್ಲ ಯೂತ್ಸೂ ನಾಲೆಡ್ಜಿಂದ ಮಾತಾಡಬೇಕು, ಕಲಿಬೇಕು, ಬರಬೇಕು. ಮುಂದೆ ಡಾಕ್ಟರ್ BR ಅಂಬೇಡ್ಕರ್ ಏನು ಹೇಳಿರ್ತಾರೆ ಆ ದಾರಿಲಿ ನಡಿಬೇಕು. ಎಲ್ಲ ಹುಡುಗರು ಎಲ್ಲನೂ ಬೇರೆ ಬೇರೆ ಆಶ್ವಾಸನೆಗಳಿಗೆ ಸೋತ್ಕೊಂಡಿರ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಏನು ಹೇಳಿರ್ತಾರೆ ಇದ್ರ ಮೇಲೆ ನಡ್ಕೊಂಡು ಹೋದರೆ ಸೊ ಮುಂದೊಂದು ದಿನ ಎಲ್ಲರಿಗೂ ಒಳ್ಳೇದಾಗ್ತದೆ. ಇಲ್ಲಾಂದರೆ ನಾವು ಇನ್ನೂ ಕೆಳಗಡೆ ಹೋಗಬೇಕಾಗ್ತದೆ. ಸೊ ಹಂಗಾಗಿ ಈ 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ MCD ಚೌಡನಹಳ್ಳಿಯಲ್ಲಿ ಬಹಳ ವಿಜೃಂಭಣೆಯಿಂದ 135ನೇ ವರ್ಷದ ಅಂಬೇಡ್ಕರ್ ಜಯಂತಿಯನ್ನು ಮಾಡಿರುತ್ತಾರೆ. ಮುಂದಿನ ದಿನಗಳಲ್ಲಿ ಯುವಕರು ಅಂಬೇಡ್ಕರ್ ಸಿದ್ಧಾಂತಗಳನ್ನು ಪಾಲಿಸಬೇಕು. ಅಂಬೇಡ್ಕರ್ ಜಯಂತಿ ಶುಭಾಶಯಗಳು.